ಅನುಭವ ಸಾರದೊಳಗ ಮೂರನೇ ಸಂಧಿಯನ್ನು ಪ್ರಾರಂಭ ಮಾಡ್ಯಾರ. ಮೂರನೇ ಸಂಧಿ ಇದು ವೇದ ನಿರಾಕರಣೆ ಅನ್ನುವಂತ ಬಿಟ್ಟ. ಯಾವ ಶಿಷ್ಯನು ನೀವು ಚೈತನ್ಯ ಅದೇ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ, ಅದೇ ನನ್ನ ಸ್ವರೂಪ ಅಂತ ಕೇಳಿ ಒಂದೇ ಚೈತನ್ಯ ಇದ್ರ ಭಿನ್ನ ಭಿನ್ನವಾದಂತ ವ್ಯವಹಾರ ಆಗಬಾರ್ದಾಗಿತ್ತು. ಪ್ರತ್ಯಕ್ಷವಾಗಿ ಶರೀರಗಳು ಬೇರೆಯಾಗಿ ಪ್ರತೀತಿ ಆಗ್ತಾವ, ಮನಸ್ಸುಗಳು ಬೇರೆ ಬೇರೆ ನಮಗ ಪ್ರತೀತಿ ಆಗ್ತಾವ. ಆಮೇಲೆ ಸುಖ ದುಃಖಾದಿಗಳು ಪರಸ್ಪರ ಭಿನ್ನವಾಗಿ ಪ್ರತೀತಿ ಆಗ್ತಾವ. ಅದಕ್ಕ ಒಬ್ಬ ಆತ್ಮ ಅಂತ ಹೇಳಿದ್ರ ಭೋಗ ಸಾಂಕರ್ಯ ದೋಷ ಬರ್ತದ. ಒಬ್ಬ ಆತ್ಮ ಅಂದ್ರ ಒಬ್ಬನಿಗಾದದ್ದು ಎಲ್ಲರಿಗೂ ಆಗಬೇಕಾಗಿತ್ತು. ಅದಕ್ಕ ಒಬ್ಬ ಆತ್ಮ ಅಂತ ಹೇಳ್ಬೇಡ್ರಿ, ಹಲವು ಆತ್ಮ, ಅನೇಕ ಆತ್ಮ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ದ. ಆ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇವಿ ಅಂತ ಹೇಳಿ ಎರಡನೇ ಸೂತ್ರವನ್ನ ಇಲ್ಲಿ ಪ್ರಾರಂಭ ಮಾಡುತ್ತಾರೆ. ಫಲವಾತ್ಮರೆಂಬುದನ್ನು ನೆಲೆಗೊಳಿಪೆನೆಂದೊಡೆ ಅದು ಫಲಿಸಲರಿಯದು ಯುಕ್ತಿ ಬಾಧ್ಯ ಮಾಡಿ. ಹಲವು ಆತ್ಮರು ಅಂತ ನೀವೇನ್ ಹೇಳಾಕತ್ತೀರಿ, ಹಲವು ಆತ್ಮರು ಇದ್ರ ಭೋಗ ಸಾಂಕರ್ಯ ದೋಷ ಬರಂಗಿಲ್ಲ ಅಂತ ಹಲವು ಆತ್ಮರನ್ನು ಸಿದ್ಧ ಮಾಡಕ್ ಹೊಂಟಿದ್ವಿ. ಆದರೆ ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಹಲವು ಆತ್ಮರು ಇಲ್ಲ. ನಿನ್ನ ಹಲವು ಆತ್ಮರು ಅದಾರ ಅಂತ ಸಿದ್ಧ ಮಾಡುವಂತದ್ದು ಫಲಿಸುವುದಿಲ್ಲ. ಯಾಕಂದ್ರ ಅದು ಯುಕ್ತಿಯಿಂದ ಬಾಧಿಸಿಕೊಂಡು ಹೋಗ್ತದೆ. ಹಲವು ಯಾವ ಆತ್ಮರಂತ ಏನ್ ಹೇಳಾಕತ್ತೀವಿ, ಕೆಲವೊಂದು ಯುಕ್ತಿಯಿಂದ ಬಾಧಿಸಿಕೊಂಡು ಹೋಗೋದ್ರಿಂದ ಹಲವು ಆತ್ಮರು ಅನ್ನುವಂಥದ್ದು ಅದು ಫಲಿಸುವುದಿಲ್ಲ ಅಂತ ಈ ರೀತಿಯಾಗಿ ನಿನ್ನೆ ಹೇಳಿದ್ರು. ಈಗ ಗುರುಗಳು ಶಿಷ್ಯನಿಗೆ ಅಂತಾರೆ, ಅಹುದು ನಿನ್ನಿ ಪ್ರಶ್ನೆ ಅಹುದು ಇದಂ ನಿನ್ನ ಮನವಹುದೆಂಬ ತೆರದೆ ತಿಳುಕುವೆನು ಕೇಳೆಂದು ಮಹಿಮ ಗುರು ಶಿಶುವಿಗೆ ಅರುಪಿದನು. ಶಿಶುವಿಗೆ ಅಂದ್ರ ಅಜ್ಞಾನಿಯಾದ ಬಾಲಕ ಅಂತ ಹಿಂಗ ಅರ್ಥ ಮಾಡಿದ್ರು ಕೂಡ, ಶಿಶು ಅಂದ್ರ ಏನನ್ನು ಅರಿಯಂತ ಅಜ್ಞಾನಿ ಮನುಷ್ಯ. ಅವನಿನ್ನೂ ಬ್ರಹ್ಮಜ್ಞಾನ ಆಗಿಲ್ಲ. ಇನ್ನು ಯಾವ ಚೇತನದಲ್ಲಿ ಭೇದ ಕಾಣಕತ್ತಾನ ಅದಕ್ಕೆ ಇನ್ನೂ ಅಜ್ಞಾನಿ ಅದಾನ, ಅದಕ್ಕೆ ಶಿಶು ಅಂತ ಅರ್ಥ ಮಾಡ್ಬೇಕು. ಅಂತ ಅಜ್ಞಾನಿಗೆ ಗುರುಗಳು ಮಹಿಮ ಗುರು ಅಂದ್ರೆ ತತ್ವಜ್ಞಾನವನ್ನ ಬಲ್ಲಂತ ಶ್ರೇಷ್ಠವಾದಂತ ಗುರು, ಆ ಒಂದು ಮಹಿಮಾಶಾಲಿಯಾದಂತ ಗುರುಗಳು ಅವಂಗ ಹೇಳ್ತಾರ, ಹೌದು ನಿನ್ನಿ ಪ್ರಶ್ನೆ, ನೀ ಏನ್ ಪ್ರಶ್ನೆ ಮಾಡಿದಿ ಬರೋಬ್ಬರಿ ಯೋಗ್ಯವಾಗ್ಯದ. ಅದಕ್ಕ ಅದು ನಿನ್ನ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇವಿ ಅಂತ ಹೇಳ್ತಾರ. ಅಹುದು ನಿನ್ನಿ ಪ್ರಶ್ನೆ ಅಹುದು ಇದಂ ನಿನ್ನ ಮನವಹುದೆಂಬ ತೆರದಿ, ನಿನ್ನ ಮನಸ್ಸಿಗೆ ಹೌದು ಅಂತ ಪಠಾಯಿಸಬೇಕು. ನೀನು ಕೂಡ ಹೌದು, ನೀವ್ ಹೇಳಿದ್ದು ಬರೋಬರಿ ಅದ, ಏಕಾತ್ಮವೇ ಸತ್ಯದ ಅಂತ ನಿನಗ ಅನುಭವಕ್ಕೆ ಬಂದಿರಬೇಕು. ಅದರಂತೆ ನಾವು ನಿನಗ ತಿಳಿಸ್ತೇವಿ ಅಂತ ಈ ನುಡಿಯೊಳಗೆ ಹೇಳಿ ಮುಂದಿನ ನುಡಿಯೊಳಗ ಏನಂತಾರ, ಚಿತ್ತುಗಳ ಅನೇಕಮಂ ಬಿತ್ತರಿಪೆನೆಂಬವಂ ಬಿತ್ತರಿಪೆನೆಂಬವಂಗೆ ಉತ್ತರಂ ಗುರುವೇನು ಇಲ್ಲಿ ಫಲವಾತ್ಮರು ನಿತ್ಯವೆನಬೇಕು ಅವನೊಮ್ಮೆ. ಚಿತ್ತುಗಳ ಅನೇಕಮಂ ಬಿತ್ತರಿಪೆನೆಂಬವಂಗೆ, ಒಬ್ಬ ಆತ್ಮ ಇಲ್ಲ ಹಲವು ಆತ್ಮರು ಅದಾರ ಅಂತ ನೀನ ಸಿದ್ಧ ಮಾಡಕ್ ಹೊಂಟಿಯಲ್ಲ. ಹಲವು ಆತ್ಮರೇ ಸತ್ಯ ಅಂತ ಹೇಳುವವನಿಗೆ ನಾವು ಇಲ್ಲಿ ಉತ್ತರ ಕೊಡ್ತೇವಿ. ಈ ಸಂಧಿಯೊಳಗ ಮೂರನೇ ಸಂಧಿಯೊಳಗ ನಾವು ಉತ್ತರ ಕೊಡ್ತೇವಿ. ಫಲವಾತ್ಮರು ಅಂತೀಯಲ್ಲ, ನಿನಗ ನಾವು ಪ್ರಶ್ನೆ ಮಾಡ್ತೇವೆ, ಏನ ಹಲವು ಆತ್ಮರಂತ ನೀ ಹೇಳಾಕತ್ತೀಯಲ್ಲ, ಹಲವು ಆತ್ಮರು ಅನ್ನುವಂಥವ್ರು ಅನಿತ್ಯವೋ ನಿತ್ಯವೋ?
ಒಂದ್ ವೇಳೆ ಹಲವು ಆತ್ಮರು ಅನಿತ್ಯ ಅಂತ ಒಪ್ಪಿದ್ರ ಅವರು ಕೂಡ ಅದು ಆ ಆತ್ಮ ನಾಶ ಆಗಿ ಹೋಗ್ಬಿಡ್ತದೆ. ಹಲವು ಆತ್ಮರು ಅನಿತ್ಯ ಅಂದ್ರ ಆತ್ಮನೇ ನಾಶ ಆಗಿ ಹೋಗ್ತಾನ. ಹಂಗಾರ ಆತ್ಮ ನಾಶ ಆಗ್ತಾನಂತಂದ್ರ ಪುರುಷಾರ್ಥ ರೂಪ ಮುಕ್ತಿ, ಆ ಮುಕ್ತಿಗೆ ಚ್ಯುತಿ ಬರ್ತದ. ಪುರುಷಾರ್ಥಕ್ಕೆ ಚ್ಯುತಿ ಬರ್ತದ ಅಂದ್ರೆ ಏನು? ಯಾಕ ಆತ್ಮನೇ ನಾಶ ಆಗ್ಯಾನಂದ್ರ ಮುಕ್ತಿ ಹೇಳುದು ಯಾರಿಗೆ? ಮುಕ್ತಿ ಯಾರಿಗೆ ಹೇಳೋದು? ಅದಕ್ಕ ಪುರುಷಾರ್ಥದಿಂದ ಚ್ಯುತಿ ಆಗ್ಬೇಕಾಗ್ತದ. ಅನಿತ್ಯ ಅಂದ್ರ ಹಲವು ಆತ್ಮರು ಅಂತ ಒಪ್ಪಕತಿಯಲ್ಲ, ಹಲವು ಆತ್ಮರು ಅನಿತ್ಯ ಅಂತಂದ್ರ ಅಲ್ಲೇ ಪುರುಷಾರ್ಥದಿಂದ ಚ್ಯುತಿ ಆಗ್ಬೇಕಾಗ್ತದ. ಮುಕ್ತಿ ಹೇಳಾಕ ಬರುದಿಲ್ಲ. ಯಾಕ ಆತ್ಮನೇ ಇಲ್ಲ ಅಂತಂದ್ರ, ಆತ್ಮನೇ ನಾಶ ಆಕ್ಕನಂದ್ರ ಮೋಕ್ಷವನ್ನ ಯಾರಿಗೆ ಹೇಳೋದು ಅಂತ ಈ ರೀತಿಯಾಗಿ. ಮತ್ತ ಮೋಕ್ಷವನ್ನೇ ಹೇಳಾಕ್ ಬರಂಗಿಲ್ಲ, ಆತ್ಮನೇ ನಾಶ ಆಗಿ ಹೋಗ್ತಾನಂತಂದ್ರ ಈ ಮೋಕ್ಷವನ್ನ ಪ್ರತಿಪಾದನ ಮಾಡುವಂತ ವೈದಿಕ ಶಾಸ್ತ್ರಗಳಾಗ್ಲಿ, ಕೆಲವೊಂದು ಏನು ವೈದಿಕ ಶಾಸ್ತ್ರಗಳು, ಲೌಕಿಕ ವೈದಿಕ ಎಲ್ಲ ಶಾಸ್ತ್ರಗಳು ಏನಾಗ್ತಾವ ಅಂತಂದ್ರ ನಿಷ್ಪ್ರಯೋಜನ ಆಗ್ತಾವ ಅಂತ ಈ ರೀತಿಯಾಗಿ ಹೇಳಿ, ಇಲ್ರಿ ಇದನ್ನ ತಪ್ಪಿಸೋ ಸಲುವಾಗಿ ಹಲವು ಆತ್ಮರು ನಾವು ನಿತ್ಯ ಅಂತೇವಿ ಅಂತ. ಒಂದ್ ಆತ್ಮ ಇದ್ರೆ ಪೂರ್ಣ ಹೇಳ್ಬೋದು, ಅನೇಕ ಆತ್ಮ ಇದ್ರೆ ಹೆಂಗ್ ಪೂರ್ಣ ಹೇಳ್ತೀವಿ? ಹಿಂಗ್ ಹೇಳಿದ್ರ ಒಂದೊಂದು ದೇಹದಲ್ಲಿ ಕೋಟ್ಯಾನ್ ಕೋಟಿ ಆತ್ಮರು ವಾಸ ಆಗಿರ್ತಾರ. ಹಂಗ ವಾಸ ಆದ್ರ ಆ ಶರೀರದ ಸುಖ ದುಃಖ ರೂಪ ಭೋಗ ಯಾರಿಗೆ ಯಾವ ಆತ್ಮ ಹೇಳ್ಬೇಕು? ನೋಡ್ರಿ, ನೀ ಒಂದ್ ಆತ್ಮ ಒಪ್ಪಿರೋದು ಭೋಗ ಸಾಂಕರ್ಯ ದೋಷ ಬರ್ತದೆ ಅಂತ ಹೇಳಿ ಅನೇಕ ಆತ್ಮ ಒಪ್ಪಿದ್ರೆ ನಿನ್ನೆಲ್ಲ ಭೋಗ ಸಾಂಕರ್ಯ ದೋಷ ಬರ. ಯಾರು ಅಂತಾರ ಈ ಸುಖ ಭೋಗ ಯಾರು ಅಂತಾರ ಅಂತ ಪ್ರಶ್ನೆ ಮಾಡ್ತಾರೆ. ಏನು ನೀನು ಯಾವ ಪೂರ್ಣರು ನಿತ್ಯರು ಪರೀಕ್ಷೆನರು ಅಂತ ಹೇಳೋದು ಇದು ಫಲಿಸಲಿಲ್ಲ, ಇದು ಪ್ರಯೋಜನ ಆಗ್ಲಿಲ್ಲ ಅಂತ ಮುಂದೆ ಪ್ರಶ್ನೆ ಮಾಡ್ತಾರೆ. ಅನೇಕಾತ್ಮವಾದಿ ಅಂತ ನಮ್ಮ ಮತದಲ್ಲಿ ಭೋಗ ಸಾಂಕರ್ಯ ದೋಷ ಬರುವುದಿಲ್ಲ. ಯಾಕಂದ್ರೆ ಯಾವಾತನ ಕರ್ಮದಿಂದ ಈ ದೇಹವು ಜನಿಸಿರುವುದೋ ಅವನಿಗೆ ಈ ದೇಹದ ಭೋಗವಾಗುತ್ತದೆ, ಅನ್ಯರಿಗೆ ಆಗುವುದಿಲ್ಲ. ಆದ್ರೆ ಬಹಳ ಮಂದಿ ವಾಸ ಆಗ್ಯಾರ, ಯಾರು ಈ ಶರೀರದಲ್ಲಿ ಬಂದಂತ ಸುಖ ದುಃಖವನ್ನು ಉಣ್ತಾರ ಅಂತ ಪ್ರಶ್ನೆ ಮಾಡಿದ್ರ ಭೋಗ ಸಾಂಕರ್ಯ ದೋಷ ಬರ್ಬೇಕಲ್ಲ, ಹಿಂಗ ಯಾರು ಉಣ್ತಾರ ಅಂತ ವೇದಾಂತಿ ಪ್ರಶ್ನೆ ಮಾಡಿದ್ರ ಅವ್ರ ಅಂತಾನವ ವಾದಿ, ಏನ್ ಭೋಗ ಸಾಂಕರ್ಯ ದೋಷ ಬರುದಿಲ್ಲ. ಈ ಈ ಈ ಶರೀರ ಯಾವ ಜೀವಾತ್ಮಂದ ಐತಿಯೋ ಅವನಿಗೇನೆ ಸುಖ ದುಃಖ ಭೋಗ ಹೇಳ್ಬೇಕು, ಉಳಿಕಾದಿಗಾರಿಗೆ ಹೇಳ್ಬಾರ್ದು. ಈ ದೇಹ ಯಾವ ಜೀವಾತ್ಮಂದ ಐತಿಯೋ ಅವನಿಗೇನೆ ಈ ಸುಖ ದುಃಖ ರೂಪ ಭೋಗ ಹೇಳ್ಬೇಕು, ಉಳಿದಾರಿಗೆ ಹೇಳಬಾರ್ದು ಅಂತಾನವ. ಹೆಂಗ? ತನ್ನ ಸುಕೃತಾದಿ ಇಂದಂ ನೆಗಳಿದ ಅಂಗವಿದು ತನ್ನದೇ ಎಂದೊಡೆ ಆ ಸುಕೃತವು ಅಖಿಳರೊಳಗೂ ನೋಡಲು ಉಂಟೆನಿಸಿ ತೋರ್ತ. ಏನಂತಾನಂದ್ರ ಒಂದ ಎಡೆ ಮಾಡ್ತಾನ. ಇಲ್ರಿ, ಈ ದೇಹದೊಳಗ ಕೋಟ್ಯಾನು ಕೋಟಿ ಆತ್ಮ ಇದ್ರು ಕೂಡ ಒಬ್ಬ ಜೀವಾತ್ಮ ಇದರ ಅಭಿಮಾನ ಮಾಡ್ತಾನೆ. ಅವ ಅಭಿಮಾನ ಮಾಡವ ಯಾರ್ರಿ ಅವ ಅಂದ್ರ, ಯಾವ ಹಿಂದಿನ ಜನ್ಮದಲ್ಲಿ ಹಿಂದಿನ ಶರೀರ ಬ್ಯಾರೆ ಶರೀರದಲ್ಲಿ ಇದ್ದುಕೊಂಡು, ಹಿಂದಿನ ಜನ್ಮಗಳಲ್ಲಿ ಹಿಂದಿನ ಶರೀರದಲ್ಲಿ ಇದ್ದುಕೊಂಡು ಈ ಶರೀರದಲ್ಲಿ ಅವ್ ಇರ್ತಕ್ಕನ ಅವಾಗ ಹಿಂದಿನ ಶರೀರದಾಗ ಬ್ಯಾರೆ ಶರೀರ, ಹಿಂದಿನ ಜನ್ಮದಾಗ ಬ್ಯಾರೆ ಶರೀರ ಇರ್ತಾವ. ಹಿಂದಿನ ಜನ್ಮದಲ್ಲಿ ಯಾವ ಜೀವಾತ್ಮನು ಹಿಂದಿನ ಶರೀರದಲ್ಲಿ ಇದ್ದುಕೊಂಡು ಅಲ್ಲಿ ಕರ್ತಾ ಭೋಕ್ತಾ ಭಾವನೆಯಿಂದ ಯಾವನು ಕರ್ಮ ಮಾಡ್ಯಾನೋ ಅವನ ಕರ್ಮಕ್ಕ ಅನುಸಾರವಾಗಿ ಅವನಿಗೆ ಏನಾಗೈತಿ ಅಂತಂದ್ರ ಈ ಶರೀರ ಬಂದೈತಿ. ಈ ಶರೀರ ಬಂದೈತಿ, ಅವನಿಗೆ ಈ ಶರೀರದ ಮೇಲೆ ನಂದು ಅನ್ನೋದು ಅಭಿಮಾನ. ಮತ್ತ ಉಳ್ಕಿದವ್ರು ಏನದಾರಲ್ರಿ, ಅವ್ರು ಉಳ್ಕಿದವರು ಅವ್ರೇನ ಇದು ಶರೀರದ ಅಭಿಮಾನ ಮಾಡಿಲ್ಲ, ಅವ್ರದಲ್ಲ ಇದು ಶರೀರ, ಅವ್ರದ್ದು ಅಭಿಮಾನ ಮಾಡಿಲ್ಲ. ಅವ್ರು ಹೆಂಗ ಅದಾರ ಅಂತಂದ್ರ ಅವರು ಈ ಶರೀರದಲ್ಲಿ ಏನ್ರಿ ಕೇವಲ ಅತಿಥಿಗಳು ಬಂದು ಇದ್ದಂತೆ ಅದಾವ. ಏನ್ರಿ ಅತಿಥಿಗಳು ಬಂದಿದ್ದಂತೆ ಅತಿಥಿಗಳು ಬಂದಿದ್ದಂತೆ ಅದಾರ. ಹಿಂದಿನ ಶರೀರದಲ್ಲಿ ಯಾವನ ಕರ್ಮ ಮಾಡ್ಯಾನ ಆ ಕರ್ಮ ಮಾಡಿದವನಿಗೆ ಈ ಶರೀರ ಬಂದದ, ಅದ್ರ ಮ್ಯಾಲ
ಆ ಕರ್ತೃತ್ವದ ಅಭಿಮಾನದಿಂದ ಈ ಶರೀರ ಅದರಲ್ಲಿ ನಾನು ಅಂತ ನಂದು ಇದು ಶರೀರ ಅಂತ ಅಭಿಮಾನ ಮಾಡ್ಯಾನಲ್ಲ, ಅವನಿಗೆ ಈ ಶರೀರದಲ್ಲಿ ಕರ್ಮಾನುಸಾರವಾಗಿ ಸುಖ ದುಃಖಗಳು ಬಂದ್ರ ಅವ ಉಣ್ತಾನ. ಉಳಿದವರು ಕೇವಲ ಅತಿಥಿ ರೂಪದೊಳಗೆ ಬಂದ್ ಇದ್ದು ಹೋಗ್ತಾರ, 2 ದಿನ ಬಂದ್ ಹೋಗ್ತಾರಲ್ಲ, ಹಂಗಿದ್ದ ಇರ್ತಾರ. ಅವ್ರಿಗೆ ಇದ್ರ ಅಭಿಮಾನ ಇಲ್ಲ, ಅವ್ರು ಉಣ್ಣೋದಿಲ್ಲ. ಯಾಕಂದ್ರೆ ಅವ್ರ ಕರ್ಮ ಮಾಡಿಲ್ಲ, ಅವ್ರ ಕರ್ಮ ಮಾಡಿಲ್ಲ. ಅವನಿಗೆ ಪ್ರಶ್ನೆ ಕೇಳ್ತಾರ, ಅಲ್ಲ ಏನ್ರಿ ಈಗ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಯಾರು ಇದ್ಕೊಂಡು ಕರ್ಮ ಮಾಡ್ಯಾರ ಅವಂಗ ಈ ಶರೀರ ಬಂದೈತಿ ಅಂತ ಹೇಳಿದವ. ಅವ್ರು ವೇದಾಂತಿಗಳಂತ. ನೀನು ಹಲವು ಆತ್ಮರು ಪೂರ್ಣರು ಅಂತ ಹೇಳಿದಿ, ಮತ್ತೇನಂತ ಹೇಳಿದಿ? ಮತ್ತೇನಂತ ಹೇಳಿದ್ವಿ? ಪೂರ್ಣರು ಅಂದಿ, ನಿತ್ಯರು ಅಂದಿ ಇಲ್ಲ? ನಿತ್ಯರ. ಹಲವು ಆತ್ಮರು ಅದಾರ, ಪೂರ್ಣನೂ ಅದಾರ, ನಿತ್ಯನೂ ಅದಾರ. ಹೌದಿಲ್ಲ? ನಿತ್ಯನೂ ಅದಾರ. ನಿತ್ಯ ಅದಾರನ್ನು ಒಪ್ಪ್ಯಾನ ಇಲ್ಲ? ಒಪ್ಪ್ಯ, ನಿತ್ಯ ಅಂತ ಒಪ್ಪ್ಯಾನ. ಹಂಗಾರ ಈ ಶರೀರ ಬರ್ಬೇಕಾಗಿತ್ತಂದ್ರ ಯಾವ ಹಿಂದಿನ ಶರೀರದಲ್ಲಿ ಕರ್ಮ ಮಾಡಿದ್ದ ಅವನಿಗೆ ಈ ಶರೀರ ಬಂದೈತಿ, ಅವನ ಈ ಶರೀರದಿಂದ ಹೋಗ್ತಾನಂತ ಹೇಳಿದಲ್ಲ. ಅವ್ರು ನಿತ್ಯರು ಅಂದಾಗ ಇವ ಹಿಂದಿದ್ದಾಗ ಅವರು ಹಿಂದಿನ ಕೂಡಿದ್ರು ಇಲ್ಲೋ ಏನ್ರಿ? ಅಲ್ಲ, ಹಿಂದಿನ ಶರೀರದಲ್ಲಿ ಇದ್ಕೊಂಡು ಯಾವ ಕರ್ಮ ಮಾಡಕತ್ತಿದ್ದ ಅವಾಗ ನೀನು ಕೂಡ ಅವರು ನಿತ್ಯರಾದ್ಮೇಲೆ ಹಿಂದ ಅವ್ರು ನೀನು ಕೂಡಿದ್ರು ಇಲ್ಲ ಆ ಶರೀರದಾಗ. ಮತ್ತ ಆ ಶರೀರದೊಳಗ ಅವರು ಇದ್ರಂದ್ರ ಆ ಕರ್ಮ ಮಾಡುವಾಗ ಅವ ಅಟ್ಟ ಅಭಿಮಾನ ಮಾಡ್ತಿದ್ನೋ ಎಲ್ಲಾರು ಅಭಿಮಾನ ಮಾಡ್ತಿದ್ರು ಆ ಕರ್ಮದ ಅಭಿಮಾನ. ಆ ಶರೀರದೊಳಗ ಅದಾರ ಅಂದ್ಮೇಲೆ ಎಲ್ಲರಿಗೂನು ಅದ್ರ ಅಭಿಮಾನ ಅನ್ವಸ್ತದ, ಎಲ್ಲಾರು ಅಭಿಮಾನ ಮಾಡ್ಲೇಬೇಕಾಗ್ತದ ಏನ್ರಿ? ಅವ್ನ್ ಕೂಡಿ ಹಿಂದ್ ಎಲ್ಲಾರು ಕೂಡಿ ಅದಾರ. ಅವ್ರ ಒಬ್ಬನ ಅದಾನ ಅಲ್ಲಿ ಹಿಂದಿನ ಶರೀರದಾಗ? ನಿತ್ಯರಂದಿನಿ, ಎಲ್ಲಾರು ನಿತ್ಯರಂದ್ರೆ ಹಿಂದೂ ಅದಾರ, ಎಲ್ಲ ಒಬ್ಬನ ನಿತ್ಯ ಅಂದಿಲ್ಲ, ಎಲ್ಲಾರು ನಿತ್ಯರ ಅಂದಿನಿ. ಮತ್ ಹಿಂದಿನ ಶರೀರದಾಗ ಎಲ್ಲಾರು ಕೂಡಿ ಅದಾರ. ಅವ್ರು ಆ ಕರ್ಮ ಮಾಡೋಗ ಎಲ್ಲಾರ್ದು ಆ ಕರ್ಮದ ಅಭಿಮಾನ ಎಲ್ಲರಿಗೂ ಅದ. ಎಲ್ಲರಿಗೆ ಅಂದ್ಮೇಲೆ ಈ ಶರೀರ ಎಲ್ಲರಿಗೂ ಬಂದದ. ಈಗ ವರ್ತಮಾನ ಶರೀರ ಎಲ್ಲರಿಗೂ ಅಂತ ಹೇಳು, ಒಬ್ಬನಿಗೆ ಅಂತ ಯಾಕೆ ಹೇಳಾಕತ್ತಿ? ಒಬ್ಬನಿಗೆ ಅಂತ ಯಾಕೆ ಹೇಳಾಕತ್ತಿ ಅಂತಾರ ಏನ್ರಿ? ಅದಕ್ಕ ಈ ರೀತಿಯಾಗಿ ಅವನ್ ಪ್ರಶ್ನೆ ಮಾಡ್ತಾರ. ಅಂದ್ರ ಅದಕ್ಕ ಹಿಂಗ ಒಪ್ಪಿದ್ರ ಹಿಂದ ಅವ್ರ ಕರ್ಮ ಮಾಡುವಾಗ ಅವ್ರಿದ್ರು, ಮತ್ತ ಅದ್ರ ಅಭಿಮಾನ ಕರ್ಮ ಮಾಡುವಾಗ ಅವಂಗೊಬ್ಬಂಗ ಆಗಿಲ್ಲ, ಎಲ್ಲರಿಗೇನು ಕೂಡ ಆ ಅಭಿಮಾನ ಇತ್ತು. ಹಂಗಾರ ಅಭಿಮಾನ ಎಲ್ಲರಿಗೂ ಇತ್ತು ಅಂದ್ರ ಆ ಕರ್ಮದ ಅಭಿಮಾನ ಎಲ್ಲರಿಗೂ ಇತ್ತು ಅಂದ್ರೆ ಅವ್ರೆಲ್ಲರೂ ಕೂಡ ಈ ಶರೀರದಲ್ಲಿ ಈ ಒಂದು ವರ್ತಮಾನ ಶರೀರ ಕರ್ಮಾನುಸಾರ ಬಂದತ್ತಲ್ಲ, ಅದ್ರ ಅಭಿಮಾನ ಎಲ್ಲರಿಗೂ ಐತಿ ಅಂತ ಹೇಳು ಅಂತ ಹೇಳ್ತಾರೆ ಮುಂದ. ಹಲವು ಆತ್ಮವಾದಿ ಏನಂತಾನ, ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡುವಾಗೆ ಅನೇಕ ಆತ್ಮರು ಇದ್ದರೂ ಅವರು ಕರ್ತರಲ್ಲ. ಯಾಕಂದರೆ ಅವರಲ್ಲಿ ಯಾವನು ಈ ದೇಹದ ಅಭಿಮಾನ ಮಾಡುವನೋ ಅವನೊಬ್ಬನೇ ಕರ್ತ, ಈ ದೇಹದ ಭೋಕ್ತ ಆಗಿರುವನು. ಅನ್ಯರಿದ್ದರೂ ಉದಾಸೀನದಿಂದಿರುವರು, ಆದ್ದರಿಂದ ಅವರು ಕರ್ತರು ಅಲ್ಲ ಭೋಕ್ತರು ಅಲ್ಲ ಎಂದು ಪುನಃ ತನ್ನ ಮತವನ್ನು ಮಂಡನ ಮಾಡಿ. ಇಲ್ರಿ, ಹಿಂದ ಅವರು ಆ ಶರೀರದೊಳಗೆ ಇದ್ರು ಕೂಡ ಹಿಂದ ಈ ಶರೀರ ಬರೋಕ್ಕಿಂತ ಪೂರ್ವ ಹಿಂದಿನ ಶರೀರದಲ್ಲಿ ಎಲ್ಲಾರು ಒಂದ ಶರೀರದ ಕೂಡ ಇದ್ರು ಕೂಡ ಅವರು ಕರ್ತಾ ಭಾವನೆಯಿಂದ ಇದ್ದಿದ್ದಿಲ್ಲ. ಕರ್ತಾ ಭಾವನೆಯಿಂದ ಇದ್ದಿದ್ದಿಲ್ಲ. ಆದ್ರೆ ಒಬ್ಬನೇ ಕರ್ತಾ ಭಾವನೆಯಿಂದ ಕರ್ಮ ಮಾಡ್ಯಾನ, ಅವನಿಗೆ ಈ ಶರೀರ ಬಂದೈತಿ, ಈ ಶರೀರದಲ್ಲಿ ಅವನು ಅಭಿಮಾನ ಮಾಡ್ತಾನ, ಅವನೇ ಭೋಕ್ತ ಆಗ್ತಾನ ಅಂತ ಮತ್ತ ಅವ ಮಂಡನ ಮಾಡ್ತಾನ. ಮೊದಲ ದೇಹದೋಳು ತಾನೊದವಿ ಮಾಡಿದ ಸುಕೃತವದು ತನ್ನದೆಂದೊಡೆ, ಆ ದೇಹದ ಅಭಿಮಾನದ ಉದಯವು ಎಲ್ಲಾತ್ಮರೊಳಗುಂಟು. ಏನ್ರಿ? ಈಗ ಅವಂತಾನೆ ನೋಡ್ರಿ, ಹಿಂದಿನ ಶರೀರದಲ್ಲಿ ಎಲ್ಲಾರು ಕೂಡ ಅದಾರಂದ್ರೂ ಕೂಡ ಆ ಶರೀರದ ಅಭಿಮಾನ ಅವ್ರು ಮಾಡಿಲ್ಲ. ಅವರು ಆ ಶರೀರದ ಅಭಿಮಾನನೂ ಮಾಡಿಲ್ಲ. ಅಲ್ಲಿ ಇದ್ಕೊಂಡು ಕರ್ಮ ಮಾಡುವಾಗ ಅವ್ರು ಕರ್ತಾ ಭಾವನೆಯನ್ನೂ ಮಾಡಿಲ್ಲ. ಅದ್ರೊಳಗೆ ಯಾವನೋ ಒಬ್ಬ ಜೀವ ಆ ಶರೀರದ ಅಭಿಮಾನ ಮಾಡ್ಯಾನ, ಅವನು ಕರ್ತಾ ಭಾವನೆಯನ್ನ ಮಾಡಿ ಕರ್ಮ ಮಾಡ್ಯಾನ, ಅವನಿಗೆ ಈ ಶರೀರದಲ್ಲಿ ಭೋಕ್ತಾ ಭಾವನೆ ಅದ.
ಈ ಶರೀರದ ಅಭಿಮಾನ ಅದ, ಹೋಗ್ತಾ ಭಾವನೆ ಅದ. ಅದಕ್ಕ ಈ ಶರೀರದಲ್ಲಿ ಹಿಂದ ಮಾಡಿ ಯಾವ ಕರ್ಮ ಮಾಡ್ಯಾನ ಅವನಿಗೆ ಈ ಶರೀರ ಅಭಿಮಾನಕ್ಕೆ ಕಾರಣವಾಗಿ ಈ ಶರೀರದ ಸುಖ ದುಃಖ ರೂಪ ಭೋಗ ಅವನಿಗೆ ಅಷ್ಟ ಹೇಳ್ಬೇಕು, ಉಳಿದವ್ರಿಗೆ ಹೇಳಾಕ್ ಬರಂಗಿಲ್ಲ ಅಂದ್ರ ಅದಕ್ಕೇನಂತಾರ ವೇದಾಂತಿಗಳು, ಹಿಂದ ಮಾಡಿದ ಸುಖದಿಂದ ಬಂದದ ಈ ಶರೀರದಲ್ಲಿ ಸುಖ ದುಃಖ ಅಂದ್ರು ಆ ಒಬ್ಬನೇ ಉಣ್ತಾನಂತಂದ್ರ ತನ್ನದೆಂದೊಡೆ ಆ ದೇಹದ ಅಭಿಮಾನದ ಉದಯವು ಎಲ್ಲಾ ಆತ್ಮರೊಳಗ ಉಂಟು. ಅಲ್ಲ ಹಿಂದ ಆ ಹಿಂದಿನ ಶರೀರದಲ್ಲಿ ಇದ್ಕೊಂಡು ಕರ್ಮ ಮಾಡಿದಾಗ ಮಾಡುವಾಗ, ಯಾಕ ನಿತ್ಯರು ಅಂದ್ರೆ ಎಲ್ಲಾರು ಕೂಡ ಇರ್ಬೇಕಲ್ಲ, ಇನ್ನು ಇವನ್ ಜೊತೆ ಅವರು ಹಿಂದ ನಿತ್ಯ ಅಂದ್ರೆ ಎಲ್ಲಾರು ಕೂಡ ಇರ್ತಾರ. ಆ ಶರೀರದ ಅಭಿಮಾನ ಹಿಡ್ಕೊಂಡು ನಾವು ಕರ್ಮ ಮಾಡುವಾಗ ಅವ್ರು ಕೂಡ ಇವರು ಇದ್ರು ಅಂತಂದ್ರ ಅವ್ರಿಗೂ ಕೂಡ ಆ ದೇಹದ ಅಭಿಮಾನ ಇತ್ತು ಇಲ್ಲೋ? ಯಾವ ದೇಹದ ಅಭಿಮಾನ? ಹಿಂದಿನ ಶರೀರ. ಯಾಕ ಹಿಂದ ಮಾಡಿದ ಕರ್ಮ ಈಗ ಈಗ ಶರೀರ ತಗೊಂಡ್ಬಂದ. ಹಂಗಾರ ಹಿಂದ ಅವ ಹಿಂದಿನ ಶರೀರದಲ್ಲಿ ಇದ್ದ ಕರ್ಮ ಮಾಡುವಾಗ ಒಬ್ಬ ಜೀವಾತ್ಮ ಆ ಹಿಂದಿನ ಶರೀರದ ಅಭಿಮಾನ ಒಬ್ಬನಿಗೆ ಇತ್ತೋ ಎಲ್ಲರಿಗೂ ಇತ್ತೋ? ಮತ್ ಎಲ್ಲರಿಗೆ ಕೂಡ ಇರ್ಬೇಕಲ್ಲ. ಎಲ್ಲರಿಗೂ ಇರ್ಬೇಕು. ಒಂದೊಮ್ಮೆ ನೋಡ್ರಿ ಎಲ್ಲರಿಗೂ ಕೂಡ ಇರ್ಬೇಕು. ಒಬ್ಬಂಗ ಐತಿ ಅಂತ ಹೇಳಕ್ ಬರಂಗಿಲ್ಲ, ದೃಷ್ಟಾಂತ ಹೇಳ್ತೇವೆ ಅಂತ. ಈಗ ಎಲ್ಲಾರು ಕೂಡಿ ಒಂದ್ ಮನ್ಯಾಗ 100 ಮಂದಿ ಅದಾರ, ಕೂಡಿರ ಎಲ್ಲ ದೊಡ್ಡ ಮಂದಿ ಕೂಡಿರ. ಆ ಮನ್ಯಾಗ ಯಾರಿಗಾದ್ರೂ ಒಂದು ಗಂಡ ಮಗು ಹುಟ್ಟು ಬಾಳ ದಿವ್ಸಕ್ಕಂದ್ರ ಆ ಯಾವಂಗ ಹುಟ್ಟೈತಿ ಅವ್ರಷ್ಟ ಒಳಗ ಮನ್ಯಾಗ ಅದ ಒಂದು ಒಳ್ಳೆ ಹಬ್ಬ ಆಚರಣೆ ಮಾಡ್ತಾರೋ, ಇಡೀ ಮಂದಿ ಎಲ್ಲ ಸಂತೋಷವಾಗಿ ಹಬ್ಬ ಆಚರಣೆ ಮಾಡ್ತಾರೋ, ಎಲ್ಲಾರು ಕೂಡ ಮಾಡ್ತಾರ. ಯಾಕ? ಏಕ ಕುಟುಂಬ 50 ಕುಟುಂಬದ ಅವ್ರಿಗೆ ಒಂದ್ ಮನ್ಯಾಗ ಒಬ್ಬ ಗಂಡು ಮಗು ಜನಿಸ್ತದ, ಎಲ್ಲಾರಿಗೂ ಸಂತೋಷ. ಅದ ಮನ್ಯಾಗ ಯಾರೊಬ್ಬ ಸತ್ನಂದ್ರ ನೋಡ್ರಿ, ಅದ ಮನ್ಯಾಗ ಯಾವೊಬ್ಬ ಸತ್ನಂದ್ರ ಎಲ್ಲಾರ್ಗಿ ದುಃಖ ಆಕತ್ಯೋ, ಯಾರ ಒಬ್ಬನಿಗೆ ದುಃಖ ಆಕತ್ಯೋ? ಎಲ್ಲಾರು ಹೌದಿಲ್ಲ? ಎಲ್ಲಾರು ಕೂಡಿದಾರ 100 ಮಂದಿ. ಹಂಗ ಹಿಂದಿನ ಶರೀರದಾಗ ಎಲ್ಲಾರು ಕೂಡಿ ಅದಾರ ಅಂದ್ರ ಒಬ್ಬಂಗ ಅಭಿಮಾನ ಹೇಳ್ತಿ, ಮತ್ತೊಬ್ರಿಗೆ ಯಾರು ಹೇಳುದಿಲ್ಲ ಅಂದ್ರ ಈ ದೃಷ್ಟಾಂತ ಕೊಡ್ತಾರ ನೋಡ್ರಿ. ಏನ್ರಿ? ದೃಷ್ಟಾಂತ ಕೊಡ್ತಾರ. ಅಲ್ಲ ಎಲ್ಲಾರು ಕೂಡಿ ಅದ್ರಲ್ಲ ಆ ಹಿಂದಿನ ದೇಹದ ಅಭಿಮಾನ ಎಲ್ಲರಿಗೂ ಇರ್ಬೇಕು. ಒಂದ್ ಮನ್ಯಾಗ ಹುಟ್ಟಿ ಒಬ್ಬ ಸಂತೋಷ ಆದ್ರೆ ಎಲ್ಲಾರು ಸಂತೋಷ ಆಗಿರ್ತವ. ಒಂದ್ ಮನ್ಯಾಗ ಯಾರು ಒಳ್ಳೆ ಕಾರ್ಯ ಮಾಡಿದ್ರೆ. ಒಂದ್ ಮನ್ಯಾಗ ಯಾರು ಸತ್ರ ಎಲ್ಲರಿಗೂ ದುಃಖ ಆಗ್ತವ. ಹಂಗ ಎಲ್ಲರಿಗಿದೆ ಈ ದೇಹದ ಅಭಿಮಾನ ಇತ್ತಿಲ್ಲ ಅಲ್ಲಿ. ಎಲ್ಲರಿಗೂ ಅಭಿಮಾನ ಆ ಹಿಂದಿನ ದೇಹದ ಅಭಿಮಾನ ಇತ್ತು. ಎಲ್ಲಾರು ಅಭಿಮಾನದ ಹಿಡ್ಕೊಂಡಾರ, ಎಲ್ಲಾರು ಕೂಡೇ ಕರ್ಮ ಮಾಡ್ಯಾರ. ಎಲ್ಲಾರು ಕೂಡೇ ಕರ್ಮ ಮಾಡ್ಯಾರ ಅಂದ್ರ ಎಲ್ಲರಿಗಾಗಿ ಈ ಶರೀರ ಬಂದದ, ಒಬ್ಬನಿಗಾಗಿ ಬಂದಿಲ್ಲ. ಒಬ್ಬನಿಗಾಗಿ ಬಂದಿಲ್ಲ, ಎಲ್ಲರಿಗಾಗಿ ಬಂದತ್ತೆ ಅಂದ್ರ ಕೋಟ್ಯಾನು ಕೋಟಿ ಆತ್ಮರ ಆಧಾರ ಇದ್ರಾಗ ಯಾವ ಸುಖ ದುಃಖ ಉಣ್ಣಾಕತ್ತಾನ ಹೇಳಿ ನೀವು ಲೆಕ್ಕ ಮಾಡಿ. ಇವನ ಉಣ್ಣಾಕತ್ತಾನ ಅಂತ ಬೊಟ್ಟು ಮಾಡಿ ಹೇಳ ನೋಡ್ರಿ ಹೆಂಗ್ ಹಾಕ್ತಾರ ನೋಡ್ರಿ. ಏನ್ರಿ? ಅದಕ್ಕ ಭೋಗ ಸಾಂಕರ್ಯ ದೋಷ ನಿನ್ನಲ್ಲಿ ಬರಾಕತ್ತಲ್ಲ. ಯಾರು ಉಣ್ತಾರ ಸುಖ ದುಃಖ ಅಂತ ಅದು ಪ್ರಶ್ನೆ ಮಾಡ್ತಾರ. ಅದಕ್ಕ ಅನೇಕ ಆತ್ಮರು ಏನಪ್ಪಾ ಅಂತಂದ್ರೆ ಅನೇಕ ಊರುಗಳಿಂದ ಬಂದಂತ ಅತಿಥಿಗಳು ಅಂದ್ರ 2 ದಿನ ಇದ್ದು ಹೋಗ್ತಾರ. ಮತ್ತ ಅವ್ರಿಗೇನ್ ಅಭಿಮಾನ ಇರಂಗಿಲ್ಲ. ಯಾವ ಒಂದು ಈಗ ಅವನ್ ದೃಷ್ಟಾಂತ ಕೊಡ್ತಾನ ಎಂತ ನೋಡ್ರಿ, ಒಬ್ಬಂಗನ ಈ ಸುಖ ದುಃಖ ಹೇಳ್ಬೇಕು. ಯಾಕ? ಒಬ್ಬನ ಹಿಂದ ದೇಹದ ಅಭಿಮಾನ ಮಾಡ್ಕೊಂಡು ಕರ್ಮ ಅವನ ಕರ್ಮಕ್ಕೆ ಅನುಸಾರ ಇದೆ ಮತ್ತೆ ಅವ್ರೇನ ಅಭಿಮಾನ ಮಾಡಿಲ್ಲ ಅಂತ ಮೊದಲು ಅಂತಾನ. ಅಂದ್ಮೇಲೆ ಇವ್ರು ಹಿಂಗ್ ಹೇಳಿದ್ದು ಅದನ್ನ ದೃಷ್ಟಾಂತ ನಾವ್ ಏನಂತ, ಅವ್ ಯಾವನೋ ಕುಟೀರ ಹಾಕಿರ್ತಾನ. ಆ ಕುಟೀರ ಹಾಕಿ ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಛತ್ರವನ್ನ ಹಾಕಿ ಅವ ಬಂದಾರಿ ಪಾಪ ಹೋದಾರಿಗೆ ಅತಿಥಿಗಳು ಯಾರ ಬರ್ಲಿ ಅದು ದಾರಿ ಹೋಗೋರಿಗೆ ಸ್ವಲ್ಪ ಪುಣ್ಯದ ಕಾರ್ಯ ಮಾಡ್ತಿರ್ತಾನ. ನೀರ್ ಕೊಡ್ತಾನ ಕುಡಿಯಾಕ, ಏನ ಹೊಟ್ಟೆ ಹಸ್ತ್ರ 1 ರೊಟ್ಟಿ 2 ರೊಟ್ಟಿ ಕೊಡ್ತಾನ. ಅವನ್ ಛತ್ರ ಅಥವಾ ಕುಟೀರ ಹಾಕೊಂಡ್ ಅದಾನ. ಯಾತ್ರಿಕರ ದಾರಿ ಹಿಡಕ್ ಹೋಗ್ತಿರ್ತಾರ. ಬಾಳ ಕತ್ಲಾಗಿತ್ತು ಅಂದ್ರ ಒಂದು ವಸ್ತಿ ಅವ್ರು ಬಂದು ವಸ್ತಿ ಮಾಡಿ ನೀರ್ ಊಟ ಮಾಡಿ ಹೋಗ್ತಾರ. ಆ ಅವ್ರಿಗಿಲ್ಲ. ಅವಂಗದ್ರ ಅಭಿಮಾನ. ಕುಟೀರಕ್ಕೆ ಅಂದ್ರ ವಾಸ ಮಾಡದ
ದಾರಿ ಹಿಡಿದು ಹೋಗ್ತಾರ ಕಣ್ಣಿನ ಅದ್ರ ಅಭಿಮಾನ ಕುಟೀರ ಹಾಕದಂಗ ಏನ್ ಮಾಡೋದಿನ ಅಂತ ಅಭಿಮಾನ ಅವಂಗ ಅಂತ ಅನೇಕಾತ್ಮವಾದಿ ಅಂತ ಹಂಗ ಈ ಶರೀರದೊಳಗ ಬಾಳ ಮಂದಿ ವಾಸ ಆಗ್ಯಾರಲ್ಲ ಜೀವರಾಶಿಗಳು ಹಿಂದ ಹಿಂದಿನ ಜನ್ಮದಾಗ ಆ ಶರೀರದ ಅಭಿಮಾನ ಹಿಡ್ಕೊಂಡು ಯಾವ ಕರ್ಮ ಮಾಡ್ಯಾನ ಅವನಿಗೆ ಈ ಶರೀರ ಬಂದೈತಿ. ಉಳ್ದವರು ಯಾತ್ರಿಕರಂತೆ ಹಂಗ ಇದ್ಕೊಂಡು ಹೋಗ್ತಾರ, ಅವ್ರಿಗೆ ಅಭಿಮಾನ ಇಲ್ಲ, ಅವ್ರಿಗೆ ಭೋಗ. ಅವಾಗ ಈ ಮುಂದಿನ ಅದನ್ನ ಅಂತ ನೋಡಪ್ಪ, ಎಲ್ಲಾರು ಕೂಡಿ ಅದಾರ ಅಂದ್ಮೇಲೆ ಆ ದೇಹದ ಅಭಿಮಾನ ಯಾವಾಗ ಹಿಂದ ಕರ್ಮ ಮಾಡೋಗ ಎಲ್ಲರಿಗೂ ಇತ್ತು, ಈಗೂನು ಕೂಡ ಅವರೇ ಈ ಶರೀರದಲ್ಲಿ ಅದಾರ ಅಂದ ಮೇಲೆ ಈ ದೇಹದಲ್ಲಿ ಎಷ್ಟು ಮಂದಿ ಜೀವರಾಶಿಗಳದಾರ ಅವ್ರೆಲ್ಲರಿಗೂ ದೇಹದ ಅಭಿಮಾನ ಅದ. ಮತ್ತಿಂದ ಅವ್ರೆಲ್ಲಾರು ಕೂಡೇ ಕರ್ಮ ಮಾಡ್ಯಾರ, ಈಗೆಲ್ಲಾರು ಕೂಡೇನೆ ಈಗ ಅದಾರ. ಹಂಗಾರ ಸುಖ ದುಃಖ ಬರುವ ಸುಖ ದುಃಖದ ಭೂಮಿಗೆ ಇಷ್ಟ ಅಂತ ಇದ್ರಲ್ಲ, ಒಂದ್ ಮನ್ಯಾಗ ಕೂಡಿದ್ರ ಸಂತೋಷ ಆದ್ರೆ ಎಲ್ಲರಿಗೂ ಆಕತಿ, ದುಃಖ ಹಂಗ ಎಲ್ಲಾರು ಕೂಡಿ ಅದಾರ ಆದ್ಮೇಲೆ ಒಬ್ಬನಿಗೆ ಆಕತಿ ಒಬ್ಬನಿಗೆ ಆಗುದಿಲ್ಲ ಅಂತ ಹೇಳಾಕ ಬರಂಗಿಲ್ಲ. ಇದರಲ್ಲಿ ಕೋಟ್ಯಾನು ಕೋಟಿ ಆತ್ಮರದ ಹಿಂದಿನ ದೇಹದಲ್ಲಿ ಅವರು ಅಭಿಮಾನ ಮಾಡ್ಕೊಂಡು ಎಲ್ಲರೂ ಕೂಡಿ ಕರ್ಮದ ಅಭಿಮಾನ ಹಿಡ್ಕೊಂಡು ಕರ್ಮ ಮಾಡ್ಯಾರ. ಆ ಕರ್ಮಕ್ಕ ಅನುಸಾರ ಈ ದೇಹ ಬಂದತಿ, ಈ ದೇಹದೊಳಗೆ ಎಲ್ಲಾರು ಕೂಡೇ ಅದಾರ. ಎಲ್ಲಾರು ಕೂಡೇ ಅದಾರ ಅಂದ್ರ ಈ ಸುಖ ದುಃಖ ಉಣ್ಣಾವ್ ಯಾರು? ಹೋಗ್ ಸಾಂಕರ್ಯ ದೋಷ ಬರ್ತದ ನೋಡಿ. ಮತ್ತೆ ಇದಕ್ಕೇನ್ ಹೇಳ್ತೀವಪ್ಪ, ಉಣ್ಣಾವ್ ಬೊಟ್ಟ ಮಾಡಿ ತೋರಸ ಇಂಥವ್ನ ಅಂತೇಳಿ ಅಂತ ಹೇಳ್ತಾವ.